ಅದೊಂದು ಕ್ವಶನ್ ಕೇಳ. ಅವ್ನು ಜಾರ್ ಬಿದ್ದಿ ಬಕೆಟು ಚೊಂಬು ಎಲ್ಲ ಒಡೆದೋಗಿರುತ್ತೆ, ರಕ್ತ ಎಲ್ಲ ಹತ್ರಲ್ಲೇ ಸೋರಿರುತ್ತೆ, ಆಚೆ ತುಂಬ್ಕೊ ಹೋಗಿರುತ್ತೆ. ಒಂದು ಹುಡ್ಗ ಬೇಕ್ರಿಗೆ ಹೋಗಿ ನನಗೆ ಆ ಕೇಕ್ ಬೇಕು ಅಂತ ಕೇಳ್ತಾನೆ. ಆ ಫಾರಿನ್ ಕೇಕ್ ಆಗಿರುತ್ತೆ ಅದಕ್ಕೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಐಶುಮದ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಇವತ್ತೊಂದು ಫನ್ನಿ ವಿಡಿಯೋ ಮಾಡೋಣ ಅಂತ ಕೂತಿದ್ದೀವಿ. ಸೊ ಮತ್ತೊಂದು ಕ್ವಶನ್ ಕೇಳ. ಏನು ಕೇಳೋ? ಹಾಂ, ಒಬ್ಬ ಬಾತ್ರೂಮ್ಗೆ ಹೋಯ್ತಾನೆ ಸ್ನಾನ ಮಾಡೋಕ್ಕೆ, ಆಯಿತಾ. ಅವ್ನು ಜಾರ್ ಬಿದ್ದು ಬಕೆಟು ಚೊಂಬು ಎಲ್ಲ ಒಡೆದೋಗಿರುತ್ತೆ. ಅವ್ನು ಜಾರ್ ಬಿದ್ದ ಮೇಲೆ ಆ ಬಕೆಟು ಚೊಂಬು ತೊಗೊಂಡೋಗ್ತಾನೆ ಹಾಸ್ಪಿಟ್ಲಿಗೆ. ಯಾಕೆ ಅಂದರೆ ಅದು ಪ್ಲಾಸ್ಟಿಕ್ ಎಲ್ಲರ ಗ್ಲಾಸ್ ಅಂತ ತೋರ್ಸಕ್ಕೆ. ಅಲ್ಲ, ಕರೆಕ್ಟಾಗಿ ಹೇಳೋ. ಯಾಕೆ ಅದಕ್ಕೆ ಎಣ್ಣೆ ಆಗ್ತದೆ? ಅವನು ಬಿದ್ದು ಕಾಲಾಟ್ ಮಾಡ್ಕೊಂಡವನೆ. ಪ್ಲಾಸ್ಟಿಕ್ ಬಕೆಟ್ ಏನಕ್ಕೆ ತೊಗೊಂಡೋಯ್ತಾನೆ ಹಾಸ್ಪಿಟ್ಲಿಗೆ? ಪ್ಲಾಸ್ಟಿಕ್ ಬಕೆಟ್ ಹಾಸ್ಪಿಟ್ಲಿಗೆ ಯಾಕೆ ತೊಗೊಂಡೋಗ್ತಾನೆ? ರಕ್ತ ಎಲ್ಲ ಹತ್ರಲ್ಲೇ ಸೋರಿರುತ್ತೆ, ಆಚೆ ತುಂಬ್ಕೊ ಹೋಗಿರುತ್ತೆ. ಬಾಬಾ ಎಂಥ ಆನ್ಸರ್. ಅಲ್ಲ, ಹೇಳ. ನನಗೆ ಡಾಕ್ಟ್ರು ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕು ಅಂದಿರ್ತಾರೆ, ಅದಕ್ಕೆ ಅದನ್ನ ತಗೊಂಡೋಗಿರ್ತಾನೆ. ಅದು ಸೆಕೆಂಡ್ ಕೇಳ. ಏನು ಹೇಳೋ? ಒಂದು ಹುಡ್ಗ ಬೇಕ್ರಿಗೆ ಹೋಗಿ ನನಗೆ ಆ ಕೇಕ್ ಬೇಕು ಅಂತ ಕೇಳ್ತಾನಂತೆ. ಆದ್ರೆ ಆ ಬೇಕ್ರಿಯನ್ನು ಪಾಸ್ಪೋರ್ಟ್ ತಗೊಂಬ ಅಂತಾನಂತೆ. ಯಾಕೆ? ಆ ಹುಡ್ಗ ಕೇಕ್ ಕೇಳದಂತೆ, ಅಲ್ಲಿ ಆ ಕೇಕ್ ಬೇಕು ಅಂತ. ಅದಕ್ಕೆ ಬೇಕ್ರಿಯನ್ನು ಹೇಳ್ತಾನಂತೆ ಪಾಸ್ಪೋರ್ಟ್ ತಗೊಂಬ ಅಂತಾನಂತೆ. ಯಾಕೆ? ಯಾಕಪ್ಪ? ಕಂಡಿಡಿ. ಆ ಫಾರಿನ್ ಕೇಕ್ ಆಗಿರುತ್ತೆ ಅದಕ್ಕೆ. ಅಲ್ಲ ಅಮ್ಮ, ಮತ್ತೆ ಇನ್ನೇನು ಹೇಳು? ಹೇಳ. ಪ್ಲೇನ್ ಕೇಕ್ ಆಗಿರುತ್ತೆ. ಇಮೋಷನಲ್ ಡ್ಯಾಮೇಜ್. ಕ್ವಶನ್ ಅದು. ಕಿಟಕಿ ಬಾಗ್ಲು ಇಲ್ದಿರೋ ರೂಮ್ ಯಾವುದು? ನಿಮ್ಮ ಅಮ್ಮನ ಪಿಂಡ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಕಿಟಕಿ ಬಾಗ್ಲಿಲ್ದ ರೂಮ? ಹೌದು. ಯಾವ್ದಪ್ಪ ಅದು? ತಲೆ ಯೋಚನೆ ಮಾಡು. ಪಟ ಪಟ. ಏನಂತ ಕ್ವಶನ್ ಕೇಳಿದ? ಈಗ ಹೇಳಿ, ಪಟ ಪಟ ಯೋಚನೆ ಮಾಡು. ಕಿಟಕಿ ಬಾಗ್ಲಿಲ್ದ ರೂಮ ಗೊತ್ತಿಲ್ಲ. ಸೋತ್ಪಟ. ಚಾಕ್ಲೇಟ್ ತಂದು ಕೊಡ್ಬೇಕು. ಸರಿ, ಹೇಳವಾಯ್ತು. ಮಶ್ರೂಮ್. ಮಶ್ರೂಮ್? ಕಿಟಕಿ ಬಾಗ್ಲಿಲ್ದಿರೋ ರೂಮ್ ಯಾವುದು? ಮಶ್ರೂಮ್. ಇದೊಂದು ಕ್ವಶನ್ ಆಯ್ತು. ಇದು ಲಾಸ್ಟ್ ಕ್ವಶನ್ ಆಯ್ತಾ? ಇದು ಗಂಡ ಹೆಂಡತಿ ಬಗ್ಗೆ. ಗಂಡ ಮನೇಲಿದ್ದಾಗ ಮಾತ್ರ ಹೆಂಡತಿ ಸ್ಪೆಕ್ಸ್ ಹಾಕತ್ತಾಳಂತೆ. ಗಂಡ ಆಚೆ ಹೋದ್ಮೇಲೆ ಸ್ಪೆಕ್ಸ್ ಹಾಕೊಳ್ಳಲ್ವಂತೆ. ಯಾಕೆ? ಯಾಕೆ ಯಾಕೆ? ಅವ್ಳು ಕಣ್ ಕಾಣಿಸಲ್ಲ ಅದಕ್ಕೆ. ಇಮೋಷನಲ್ ಡ್ಯಾಮೇಜ್. ಅದೇ ಗಂಡ ಇದ್ದಾಗಲೇ ಕಣ್ಕಣಲ್ವಾ? ಗಂಡ ಹೋದ್ಮೇಲೆ ಕಣ್ಕಣತ್ತಾ? ಒಡ್ಸ್ ತಲೆ ಒಡ್ಸ್. ಗಂಡ ಮುಂದೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಅದು ಚೆನ್ನಾಗಿ ಕಾಣಿಸಿದ್ರೆ ಸ್ಪೆಕ್ಸ್ ಹೆಂಡ್ತಿನ? ಫಸ್ಟೇ ಮದುವೆ ಆಗಿರ್ತಾನೆ. ಏನೋ ಆ ಟೈಮ್ ಚೆನ್ನಾಗಿ ಕಾಣಿಸ್ಲಿ ಅಂತ. ಅಲ್ಲ, ಹೇಳ. ಏನು ಅಂತಂದರೆ ಡಾಕ್ಟ್ರ್ ಹೇಳಿರ್ತಾರೆ ತಲೆನೋವು ಬಂದರೆ ಮಾತ್ರ ಸ್ಪೆಕ್ಸ್ ಹಾಕೋಬೇಕು ಅಂತ. ಅದಕ್ಕೆ ಅವಳು ಗಂಡ ಬಂದರೆ ಮಾತ್ರ ಸ್ಪೆಕ್ಸ್ ಆಗತ್ತೆ. ಗಂಡ ಬಂದಾಗ ಮಾತ್ರ ತಲೆನೋಯ್ತಾಯ್ತಾ? ಸರಿ, ಮತ್ತೆ ಅಷ್ಟೇ. ಸೊ ಹಾಗೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನೆಕ್ಸ್ಟ್ ಫನ್ನಿ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಹೇಳು. ಬಾಯ್.